ಆದ್ರೆ ಆನೆಯ ದಂತದಿಂದ ಮಾಡಿರೋಂಥ ಬೊಂಬೆಗಳು ಯಾವ ತರ ನೋಡಿದೀರಾ ನೀವು? ಹೆಂಗಿರುತ್ತೆ ಈಗ ನೀವು ನೋಡ್ತಾ ಇರೋದು ದೌಲತ್ ಖಾನ್. ಇದೊಂಥರ ಟ್ರೆಜರ್ ಇದ್ದಂಗೆ. ನಾವೆಲ್ಲ ಮನೆಯಲ್ಲಿ ಲಾಕರ್ಗಳಲ್ಲಿ ಕಸ ಎತ್ತೋ ಮರ ಮತ್ತೆ ಪರ್ಕೆ ಅವೆಲ್ಲ ಇಡಲ್ಲ, ಚಿನ್ನದ ವಸ್ತುಗಳು ಇಡ್ತೀವಲ್ಲ, ಹಂಗೆ ಈ ದೌಲತ್ ಖಾನ್ ಅಲ್ಲಿ ರಾಜ ಮಹಾರಾಜರು ರಾಣಿಯರು ಅವರ ಟ್ರೆಜರಿಯನ್ನ ಇಡ್ತಾ ಇದ್ರು, ಅವರ ಸಂಪತ್ತನ್ನ ಇಡ್ತಾ ಇದ್ರು. ಸಂಪತ್ತು ಇಡೋ ಅಂತ ಜಾಗ ತೋರಿಸ್ತೀನಿ ಬನ್ನಿ ನಿಮ್ಗೀಗ. ಆಗಿದ ತಕ್ಷಣ ಫಸ್ಟ್ ಕಾಣಿಸೋದೇ ನಮಗೆ ದ ಗ್ರೇಟ್ ಪಾಲ್ಕಿ. ಇದು ಈ ಪಾಲ್ಕಿ ಅಂತೂ ನೀವು ಕೇಳಲೇಬೇಡಿ, 12 ಜನ ಹೊತ್ಕೊಂಡು ಹೋಗ್ತಾ ಇದ್ರು ಈ ಪಾಲ್ಕಿನ. ಇದಂತೂ ದೈತ್ಯಕಾರವಾಗಿರುವಂಥ ಪಾಲ್ಕಿ ಇದು. ಮಹಾರಾಜ ಪೊಸೆಷನ್ಗಳಲ್ಲಿ ಅಂದರೆ ದೀಪಾವಳಿಗಳಲ್ಲಿ, ಹೋಲಿಗಳಲ್ಲಿ, ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಈ ಪಾಲ್ಕಿನ ಯೂಸ್ ಮಾಡ್ತಾ ಇದ್ರು. ಮಹಾರಾಜ ಒಳಗಡೆ ಕೂತ್ಕೋತಾ ಇದ್ರು. ಮತ್ತೆ ಇದನ್ನ ಎತ್ಕೊಳ್ಳೋಕ್ಕೆ 12 ಜನ ಬೇಕಾಗಿತ್ತು. ಗಜನಿಖಾನ್ನ ಸೋಲಿಸಿ ಅವನ ತೋಪನ್ನ ಎತ್ಕೊಂಡ್ಬಂದಂಥ ನಮ್ಮ ರಾಜ ಗಜಸಿಂಗ್. ಮಹಾರಾಜ ಅಜಿತ್ ಸಿಂಗ್ನ ಕತ್ತಿ ಇದು. ಇದು 2 ಕಡೆಯಿಂದನೂ ಕತ್ತರಿಸ್ಬೋದು ವೈರಿಗಳನ್ನ. 2 ಕಡೆನೂ ಶಾರ್ಪ್ ಇದೆ ನೋಡಿ ಈ ಕತ್ತಿ. ಈ ಕತ್ತಿ ನೋಡಿ, ಇದು ಅಫ್ಘನ್ನ ಮೊಘಲ್ನ ರಾಜ ಅಕ್ಬರು ಇಲ್ಲಿ ಇರೋಂಥ ರಾಜನಿಗೆ ಕೊಟ್ಟಂಥ ಕತ್ತಿ. ರಾಜ ಮಹಾರಾಜ ಯೂಸ್ ಮಾಡ್ತಾ ಇದ್ದಂಥ ಹುಕ್ಕಾ ಪಾಟ್ ನೋಡಿ, ಇದು ಬೆಳ್ಳಿಯ ಹುಕ್ಕಾ ಪಾಟ್. ವೀರಪ್ಪನ್ನು ಕಾಡಲ್ಲಿ ಆನೆನ ಕೊಂದು ಅದರ ದಂತಗಳನ್ನು ಕಿತ್ಕೊಂಡು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ. ಆದರೆ ನಮ್ಮ ಪೊಲೀಸರಿಗೆ ಗೊತ್ತಾಗ್ತಿರ್ಲಿಲ್ಲ ಈ ಆನೆ ದಂತದಿಂದ ಏನು ಮಾಡ್ತಾನೆ ಅಂತ. ದಂತದಲ್ಲೇ ಯಾಕೆ ಬೊಂಬೆಗಳನ್ನ ಮಾಡಬೇಕು, ಮರದಲ್ಲೂ ಆ ಬೊಂಬೆಗಳನ್ನ ಮಾಡ್ಬೋದಲ್ಲ ಅಂತ ನಮ್ಮ ಪೊಲೀಸರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ರು, ಕನ್ಫ್ಯೂಷನಲ್ಲಿದ್ದರು. ಆದರೆ ಆನೆಯ ದಂತದಿಂದ ಮಾಡಿರೋಂಥ ಬೊಂಬೆಗಳು ಯಾವ ಥರ ನೋಡಿದ್ದೀರಾ ನೀವು? ಹೆಂಗಿರುತ್ತೆ ನೋಡಿ. ಮಹಾರಾಜರ ಮಕ್ಕಳುಗಳ ಆಟಿಕೆಗಳು ನೋಡಿ ಇದು. ಮಹಾರಾಜರ ಆ ಸಂಪತ್ತಿನ ಟ್ರಂಕಿನ ಬೀಗ ನೋಡಿ ಇದು. ಎಷ್ಟು ಬೀಗ ಇದೆ ನೋಡಿ ಇಲ್ಲಿ, 1 2 3 4 ಬೀಗ ಇದೆ. ಈ ಬೀಗದ ಸ್ಪೆಷಾಲಿಟಿ ಏನು ಅಂತಂದರೆ, ಒಂದ್ಸಲ ಲಾಕ್ ಮಾಡಾದ್ಮೇಲೆ ತಿರ್ಗಾ ಓಪನ್ ಮಾಡಬೇಕು ಅಂದರೆ ಅಟ್ ಎ ಟೈಮು ಈ 4 ಬೀಗನ ಒಂದೇ ಸಲ ಹಾಕ್ಬಿಟ್ಟು ತಿರುಗಿಸ್ಬೇಕು. ಅವಾಗ ಮಾತ್ರ ಇದನ್ನು ಓಪನ್ ಮಾಡೋಕ್ಕಾಗೋದು. ರಾಜ ಅವನ ಟ್ರೆಜರಿನ ಕಾಪಾಡ್ಕೊಳ್ತಾ ಇದ್ದಂಥ ಬೀಗ ಇದು. 1 ಬೀಗನ ರಾಣಿ ಕೈಲಿ ಕೊಟ್ಟಿರ್ತಾ ಇದ್ದ, ಮತ್ತು ಇನ್ನು ಮಿಕ್ಕ 3 ಬೀಗಗಳನ್ನು ಅವನಿಗೆ ಯಾರು ನಂಬಿಕಸ್ಥರು ಯಾರು ಇರ್ತಾ ಇದ್ರು ಅವ್ರ ಕೈ ಕೊಟ್ಟಿರ್ತಾ ಇದ್ದ. ಸೊ ಆ ಟ್ರೆಜರಿ ಬಾಕ್ಸ್ನ ಓಪನ್ ಮಾಡಬೇಕಾದ್ರೆ 4 ಜನ ಅಟ್ ಎ ಟೈಮು ಈ ಬೀಗನ ಹಾಕಿ ತಿರುಗಿಸ್ಬೇಕಾಗಿತ್ತು, ಅವಾಗ ಓಪನ್ ಆಗೋದು.